ಚಿಕ್ಕಣ್ಣಗೆ ಹುಡುಗಿರಂದ್ರೆ ಶೈ ನೇಚರ್ ಏನಾದ್ರು ಇದೆಯಾ? ಹೇಗೆ ಇತ್ತು ಸ್ಟಾರ್ಟಿಂಗ್ ಅವಾಗೆಲ್ಲ ಇತ್ತು, ಫುಲ್ ಖುಷಿ ಮಜಾ ಮಾಡಿದ್ವಿ. ನಾನು ಇದೋಗ್ಲಾ ಇಲ್ಲ ಮಾತಾಡ್. ನಿಮ್ ಫೇವ್ರೆಟ್ ಹೀರೋ ಯಾರು? ಲೈಕ್ ಹೀರೋ ರಾಕಿಂಗ್ ಸ್ಟಾರ್ ಯಶ್ ಇಷ್ಟ. ಯಾರ ಜೊತೆ ಆಕ್ಟ್ ಮಾಡ್ಬೇಕು ಅಂತ? ಎಲ್ಲರ ಜೊತೆ ಆಕ್ಟ್ ಮಾಡ್ಬೇಕು ಬಿಟ್ರೆ ಡಿಬೋ ಜೊತೆ ಮಾಡ್ತೀನಿ, ಸುದೀಪ್ ಸರ್ ಜೊತೆ ಮಾಡ್ತೀನಿ, ಯಶ್ ಸರ್ ಜೊತೆ ಮಾಡ್ತೀನಿ, ಎಲ್ಲರ ಜೊತೆ. ನಿಮಗೆ ಫಸ್ಟ್ ಕ್ಯೂಟ್ ಹುಡುಗಿ ಬೇರೆ ಜೊತೆಗೆ ನೋಡಿದ ತಕ್ಷಣ ಖುಷಿ ಆಯ್ತಾ ಓ ಅಂತ, ಅಥವಾ ಏನು? ವಿಜಯವಾಣಿ ಸಮಸ್ತ ವೀಕ್ಷಕರಿಗೆ ಹಾಯ್ ಹೆಲೋ. ಇವತ್ತು ನನ್ನ ಜೊತೆಗೆ ಇಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಉಪಾಧ್ಯಕ್ಷ ಚಿಕ್ಕಣ್ಣ ಚೀಕು ಅವರು, ಜೊತೆಗೆ ಕ್ಯೂಟ್ ಹುಡುಗಿ ಮಲೈಕಾ ಅವ್ರು ನಮ್ಮ ಜೊತೆಗಿದ್ದಾರೆ. ಉಪಾಧ್ಯಕ್ಷ ಟೀಸರ್ ಈಗಾಗಲೇ ಮಿಲಿಯನ್ ಗಟ್ಲೆ ವ್ಯೂಸ್ ಅನ್ನ ಪಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರು ಕೂಡ ಇದೇ ಟ್ರೆಂಡಿಂಗು. ಇದರ ಒಂದು ರೀಲ್ಸ್ ಅನ್ನ ಮಾಡ್ತಾ ಇದ್ದಾರೆ. ಸ್ಕೂಟರ್ ಹತ್ಕೊಂಡು ಹೋಗೋ ಹಾಡಂತೂ ತುಂಬಾನೇ ಕ್ಯೂಟ್ ಹಾಗೂ ಇದೆ. ಸಖತ್ ಟಪಾಂಗುಚಿ ಸ್ಟೆಪ್ಸ್ ಕೂಡ ಚೆನ್ನಾಗಿದೆ. ಸಿನಿಮಾ ಬಗ್ಗೆ ಮಾತಾಡೋಣ. ಫಸ್ಟ್ ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಯ್ ಚಿಕ್ಕಣ್ಣ. ಹಾಯ್, ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದೆ, ನೀವು? ಹಾಯ್, ಹೇಗಿದ್ದೀರಾ ಇಬ್ರು? ಸೊ ಸಿನಿಮಾದಲ್ಲಿ ಫುಲ್ ಬಿಸಿ, ಎಲ್ಲಾ ಕಡೆ ನಿಮ್ದೇ ಹವಾ, ಎಲ್ಲಿ ನೋಡಿದ್ರು ಇಬ್ರು ಕಾಣಿಸ್ಕೊಳ್ತಾನೆ ಇದ್ದೀರಾ. ಪ್ರಮೋಷನ್ಸು, ಸಿನಿಮಾಸ್ ಎಲ್ಲ ಹೇಗ್ ನಡೀತಾ ಇದೆ? ಅದು ಓಕೆ, ನಾನ್ ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವು ಒಂದು ಕೇರೆ ಮಾಡ್ಲಿಲ್ಲ. ಹೇಳ್ಬೇಕು ತಾನೆ ಚೆನ್ನಾಗಿದ್ದೀನಿ ಇಲ್ಲ ಅಂತಂದ್ರು. ನಾನು ಸೂಪರ್ ಆಗಿದ್ದೀನಿ. ಹಾ, ಓಕೆ. ಚೆನ್ನಾಗಿ ಆಗ್ತಾ ಇದೆ, ಪ್ರಮೋಷನ್ ಎಲ್ಲ ನಡೀತಾ ಇದೆ. ಈಗ ಹಂಗ್ ನೋಡಕ್ ಹೋದ್ರೆ ಹೊಸ ವರ್ಷದಲ್ಲಿ ಫಸ್ಟ್ ಪ್ರಮೋಷನ್ ನಿಮ್ ಜೊತೆನೆ ಮಾಡ್ತಿರೋದು. ಸೊ ನೀವು ಸಿಕ್ಕಾಪಟ್ಟೆ ಪಾಸಿಟಿವ್ ಎನರ್ಜಿ ಇದೆ, ಪಾಸಿಟಿವ್ ಕಾಣಿಸ್ತಿದ್ದೀರಾ. ಹಂಗೆ ನಮ್ದು ಪ್ರಮೋಷನ್ ಎಲ್ಲ ಕಡೆ ಪಾಸಿಟಿವ್ ಆಗುತ್ತೆ ಅನ್ನೋ ನಂಬಿಕೆ ನಂಗೂ ಇದೆ. ಓಕೆ, ಸೊ ಮಲೈಕಾ ಅವರೇ ಹೇಗಿದ್ದೀರಾ? ಹೇಗ್ ನಡೀತಾ ಇದೆ ಸಿನಿಮಾ ಸೀರಿಯಲ್ ಎರಡೂ ಜೊತೆಗೆ ಹೊಸ ವರ್ಷ ಬೇರೆ? ಸೊ ಏನು ಹೇಗ್ ನಡೀತಾ ಇದೆ? ತುಂಬಾ ಚೆನ್ನಾಗಿ ನಡೀತಿದೆ ಪ್ರಮೋಷನ್ಸ್. ನೀವ್ ಹೇಗಿದ್ದೀರಾ? ಹೌದು, ಆಯ್ತದೆ, ನಾನು ಚೆನ್ನಾಗಿದ್ದೀನಿ. ಹೌದು, ಸೀರಿಯಲ್ ಶೂಟಿಂಗ್ ಮಾಡ್ಕೊಂಡು ಪ್ರಮೋಷನ್ ಮಾಡೋದು ಸ್ವಲ್ಪ ಡೆಫಿನೆಟ್ಲಿ ಹೆಕ್ಟಿಕ್, ಬಟ್ ನಾನು ಪ್ರಮೋಷನ್ ನ ಎಂಜಾಯ್ ಮಾಡ್ತಾ ಇದ್ದೀನಿ. ಹೊಸ ವರ್ಷ ಎಲ್ಲರಿಗೂ ನಮ್ ಸಿನಿಮಾಗೆ ತುಂಬಾ ಪಾಸಿಟಿವ್ ವೈಬ್ಸ್ ಕಂಡ್ಕೊಡ್ಲಿ, ತುಂಬಾ ದೊಡ್ಡ ಮಟ್ಟಕ್ಕೆ ಹಿಟ್ ಆಗ್ಲಿ ಅಂತ ನಾನು ಫ್ರೀಕ್. ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2024 ಎಲ್ರಿಗೂ ತಾಯಿ ಚಾಮುಂಡೇಶ್ವರಿ ಒಳ್ಳೇದ್ ಮಾಡ್ಲಿ. ನನಗಂತೂ ತುಂಬಾ ಸ್ಪೆಷಲ್ ಈ ವರ್ಷ. ಯಾಕೆ ಅಂದ್ರೆ ಫಸ್ಟ್ ಟೈಮ್ ನಾನು ಹೀರೋ ಆಗಿ ಮಾಡ್ತಿರೋದು ಇದೇ 2024 ರಿಪಬ್ಲಿಕ್ ಡೇ, ಜನವರಿ 26ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ನನ್ನ ಇಷ್ಟು ವರ್ಷದಲ್ಲಿ ನನ್ನ ಬೆಸ್ಟ್ ಇಯರ್ ಅಂದ್ರೆ ಅದು ಇದೆ. ಓಕೆ, ಸೊ ಫಸ್ಟ್ ಅಲ್ಲಿಂದ ಮಾಡ್ಕೊಂಡು ಇವಾಗ ಉಪಾಧ್ಯಕ್ಷದಲ್ಲಿ, ಯಾಕಂದ್ರೆ ಹೀರೋ ಮಾಡೋದಷ್ಟು ಈಸಿ ಇಲ್ಲ, ನಿಮ್ಮನ್ನ ಕಾಮಿಡಿಯನ್ ಆಗಿ ಎಲ್ಲರೂ ನೋಡಿದ್ದಾರೆ. ಸೊ ಇದು ಏನು ಅಂದ್ರೆ ಟ್ರಾನ್ಸ್ಲೇಷನ್ ಹೇಗಿದೆ? ಡಿಫ್ರೆನ್ಸ್ ಏನಿಲ್ಲ. ಕಾಮಿಡಿಯನ್ ಆಗಿ ಇಷ್ಟಪಟ್ಟಿದ್ದಾರೆ ಅಂದಾಗ ಜನ ನನ್ನಿಂದ ಎಕ್ಸ್ಪೆಕ್ಟ್ ಮಾಡೋದೇನು? ಈಗ ನಾವು ಹೀರೋ ಆಗಿ ಸಿನಿಮಾ ಬಂದ್ರು ಕಾಮಿಡಿ ಇರುತ್ತೆ ಅಂತ ಬರೋದು. ಸೊ ಇದರಲ್ಲಿ ಏನು ಸಡನ್ ಕಾಮಿಡಿಯನ್ ಆಗಿ ಮಾಡ್ತಿದ್ದು ಸಡನ್ ಆಗಿ ಚೇಂಜ್ ಆಗಿ ಬೇರೆ ಏನು ಮಾಡಿಲ್ಲ. ಇನ್ನು ಜಾಸ್ತಿ ಜನಕ್ಕೆ ಎಂಟರ್ಟೈನ್ ಮಾಡೋಣ ಅಂತ ಮಾಡಿದೆ. ಎಕ್ಸ್ಟ್ರಾ ಅಂದ್ರೆ 1-2 ಸಾಂಗ್ಗಳು ಇರ್ಬೇಕಪ್ಪ. ಚಿಕ್ಕಣ್ಣಗೆ ಹುಡುಗಿರಂದ್ರೆ ಶೈ ನೇಚರ್ ಏನಾದ್ರು ಇದೆಯಾ? ಇತ್ತು ಸ್ಟಾರ್ಟಿಂಗ್ ಅವಾಗೆಲ್ಲ ಇತ್ತು. ಸೊ ಇದ್ರಲ್ಲಿ ಕ್ಯೂಟ್ ಹೀರೋಯಿನ್ ಬೇರೆ ಇದಾರೆ. ಹೆಂಗ್ ಅವ್ರನ್ನ ಅಪ್ರೋಚ್ ಮಾಡಿದ್ರಿ? ಹೇಗ್ ಸಿಕ್ಬಿಟ್ರು ಇವರು ನಿಮ್ಗೆ? ಅವರು ನಾವು ಹುಡುಕ್ತಾ ಇದ್ವಿ, ನಮ್ಗೆ ಆಕ್ಚುಲಿ ಸಿಕ್ಕಿದ್ರು. ಅದೇ ಏನಂದ್ರೆ ನಾವು ಅನ್ಕೊಂಡಿದ್ದು, ನಾವು ಸ್ಕ್ರಿಪ್ಟ್ ಎಲ್ಲ ಮಾಡ್ಬೇಕು, ನಮ್ಮ ಟೀಮ್ ಎಲ್ಲ ಪ್ಲಾನ್ ಮಾಡ್ತಿದ್ದಿದ್ದು ಹಂಗೆ. ಇದ್ರಲ್ಲಿ ತುಂಬಾ ಮುದ್ದಾಗೂ ಕಾಣಿಸ್ಬೇಕು ಹೀರೋಯಿನ್, ಮತ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೇಕು. ಯಾಕೆಂದ್ರೆ ಈಗ ಬೇರೆ ಸಬ್ಜೆಕ್ಟ್ಗಳಾದ್ರೆ ಲವ್ ಎಮೋಷನ್ಸ್ ಅಷ್ಟೇ ಇರುತ್ತೆ. ಈಗ ನನ್ ಮೂವಿ ಅಂದ್ಮೇಲೆ ಕಾಮಿಡಿ, ಅವ್ರಿಗೂ ಕಾಮಿಡಿ ಟೈಮಿಂಗ್ ಗೊತ್ತಿರ್ಬೇಕಲ್ಲ. ಹಂಗಾಗಿ ತುಂಬಾ ಕಷ್ಟಪಟ್ವಿ ಆಕ್ಚುಲಿ ಹೀರೋಯಿನ್ ಹುಡ್ಕಕ್ಕೆ. ತುಂಬಾ ಜನನ ಎಲ್ಲ ನಮ್ ಡೈರೆಕ್ಟ್ರು ಅವರೆಲ್ಲ ಆಡಿಷನ್ ಎಲ್ಲ ಮಾಡಿದ್ರು. ಕಾಮಿಡಿ ಮಾಡೋದು ತುಂಬಾ ಕಷ್ಟ. ಅದ್ರಲ್ಲೂ ನಮ್ಗಾದ್ರೆ ಅವಾಗಿಂದ ಮಾಡ್ಕೊಂಡ್ ಬಂದಿದೀವಿ ಅಂತ. ಆದ್ರೂ ಚಿಕ್ಕಣ್ಣಲ್ಲಿ ಒಂದ್ ಗುಣ ಇದೆ, ಇನ್ಸ್ಟೆಂಟ್ ಆಗಿ ಕಾಮಿಡಿ ಮಾಡ್ಬಿಡ್ತಾರೆ. ಹೇಗದು ಗೊತ್ತಿಲ್ಲ ನಂಗೂ ಅದೇನೋ. ಹಂಗಾಗಿ ನಮ್ಗೆ ಹೀರೋಯಿನ್ ಕಾಮಿಡಿನೂ ಮಾಡ್ಬೇಕು, ಮುದ್ದಾಗೂ ಕಾಣಿಸ್ಬೇಕು, ಆತರ ಹುಡುಕ್ತಾ ಇದ್ವಿ. ಪುಣ್ಯಕ್ಕೆ ಸಿಕ್ಕಿದ್ರು ನಮ್ಮ ಉಪಾಧ್ಯಕ್ಷರಿಗೆ. ನಾವೇನ್ ಅನ್ಕೊಂಡಿದ್ವಿ, ನಮ್ಮ ಟೀಮ್ ಎಲ್ಲ ಏನ್ ಡಿಸ್ಕಷನ್ ಮಾಡ್ಕೊಂಡು ಅಂತವ್ರೆ ಸಿಕ್ಕಿದ್ರು. ಓಕೆ, ಮಲೈಕಾ, ನಿಮ್ಗೆ ಎಷ್ಟು ಈ ಸಿನಿಮಾಗೆ ಸೆಲೆಕ್ಟ್ ಆಗಿದ್ದು ಖುಷಿ ಆಯ್ತು? ಜೊತೆಗೆ ಇಷ್ಟು ದಿನ ಶೂಟಿಂಗ್ ಡೇಸು ಚಿಕ್ಕಣ್ಣ ಜೊತೆ ಇದ್ರೆ ಖುಷಿನೇ. ಸೊ ಹೇಗ ಅನ್ಸ್ತು? ಫುಲ್ ಖುಷಿ, ಮಜಾ ಮಾಡಿದ್ವಿ ನಾವು ಶೂಟಿಂಗ್ ಎಲ್ಲ. ಆಕ್ಚುಲಿ ಅಂದ್ರೆ ತುಂಬಾ ಬೇಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿತ್ತು. ನಾನು ಹಿಟ್ಲರ್ ಶೂಟಿಂಗ್ ಮಾಡ್ತಾ ಇದ್ದಾಗ ಅವಾಗಿನ್ನು 9 months 6 to 8 months ಆಗಿತ್ತು ಅಷ್ಟೇ ನಾನು
ಇಂಡಸ್ಟ್ರಿ ಹೊಸ ಸೀರಿಯಲ್ ಸ್ಟಾರ್ಟ್ ಆಗಿ ತಕ್ಷಣ ಸಿನಿಮಾ ಬಂತು. ನಾನು ಅದನ್ನ ಹೇಗ್ ತಗೋಬೇಕು ಅಂತ ನಂಗೆ ಗೊತ್ತಾಗ್ಲಿಲ್ಲ. ಅಂದ್ರೆ ಸುತ್ತಮುತ್ತ ಇರೋರು ಮಾಡು ಸಿನಿಮಾ ಮಾಡು, ನೀನ್ ಸಿನಿಮಾ ಮಾಡ್ಬೇಕು, ನಿನ್ ಫೇಸ್ ಸಿನಿಮಾಗ್ ಸೂಟ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ನಾನು ಅದನ್ನ ಸೀರಿಯಸ್ ಆಗಿ ತಗೋತಾ ಇರ್ಲಿಲ್ಲ. ಏನ್ ಬರುತ್ತೆ ಅದ್ ಮಾಡ್ಕೊಂಡು ಹೋಗೋಣ ಅನ್ನೋ. ಬಟ್ ಬಂದಾದ್ಮೇಲೆ ಆಬ್ವಿಯಸ್ಲಿ ನನ್ಗೆ ಐ ಫೀಲ್ ವೆರಿ ಲಕ್ಕಿ. ಬಿಕಾಸ್ ಅಂದ್ರೆ ಒಂದ್ ಸಿನಿಮಾದಲ್ಲಿ ಹೀರೋಯಿನ್ಗೆ ಪಾತ್ರ ಅಷ್ಟು ತುಂಬಾ ವೇಟೇಜ್ ಇರೋ ಪಾತ್ರ ಸಿಗೋದು ತುಂಬಾ ಕಮ್ಮಿ. ಆ ವೇಟೇಜ್ ಇರೋ ಪಾತ್ರ ನನಗೆ ಈ ಸಿನಿಮಾದಲ್ಲಿ ಡೆಫಿನೆಟ್ಲಿ ಸಿಕ್ಕಿದೆ. ಓಕೆ, ಇನ್ನು ಮಲೈಕಾ ಬಗ್ಗೆ ತುಂಬಾ ಸರ್ಚ್ ಮಾಡ್ತಾರೆ ಎಲ್ಲರೂ ಗೂಗಲ್ ಅಲ್ಲಿ, ಅಲ್ಲಿ ಇಲ್ಲಿ ಫೇಸ್ಬುಕ್ ಅಲ್ಲಿ. ಎಷ್ಟು ವರ್ಷ ಇವ್ರಿಗೆ, ಎಲ್ಲಿ ಓದಿತ್ತು, ಏನು? ಸೊ ನೀವ್ ಏನ್ ಓದಿದ್ದು, ಹೇಗ್ ಸೆಲೆಕ್ಟ್ ಆದ್ರಿ, ಇವಾಗ ಹೇಗೆ ನಡೀತಾ ಇದೆ? ಇವಾಗ ನಾನು ಓದಿದ್ದು BE ಸಿವಿಲ್ ಇಂಜಿನಿಯರ್. ನಾನು ಸಿವಿಲ್ ಇಂಜಿನಿಯರ್ ಬೇಸಿಕಲಿ. ಸೊ ಅದು ಮುಗ್ದಾಗಿ ಒಂದ್ 3-4 ಮಂತ್ಸ್ಗೆ ನಾನು ಸೀರಿಯಲ್ ಆಡಿಷನ್ ಕರೆದಿದ್ರು ಅವರು. ಸೊ ಕೊಟ್ಬಿಟ್ಟು ಆಡಿಷನ್ ಸೆಲೆಕ್ಟ್ ಆಗ್ಬಿಟ್ಟು ಸೀರಿಯಲ್ ಆಯ್ತು. ಅದಾದ್ಮೇಲೆ ಸಿನಿಮಾ ಕರೆದಾಗೂ ಅಷ್ಟೇ ಮ್ಯಾನೇಜರ್ ಕಡೆಯಿಂದ ಫೋನ್ ಬಂದಾಗ ಒಂದ್ ಸ್ವಲ್ಪ ಆಡಿಷನ್ ಮಾಡಿದ್ರು ಅವ್ರು ನನಗೆ. ಸುಮ್ನೆ ಹಂಗೆ ಸೆಲೆಕ್ಟ್ ಮಾಡಿಲ್ಲ ಅವ್ರು ನಂಗೆ. ಒಂದ್ ಚಿಕ್ಕದಾಗ ಆಡಿಷನ್ ಮಾಡ್ಬಿಟ್ಟು ಅವ್ರಿಗೆ ಇಷ್ಟ ಆದ್ಮೇಲೆ ಅವ್ರು ಸೆಲೆಕ್ಟ್ ಮಾಡಿದ್ರು. ಆಕ್ಟಿಂಗ್ ಕ್ಲಾಸಸ್ ಏನಾದ್ರು ಹೋಗ್ತಿದ್ರಾ? ಏನು ಇಲ್ಲ. ಓಕೆ, ಸೊ ಏನಿಲ್ಲ, ಇದ್ ಮಾಡ್ತಾ ಇಲ್ಲ ಅಂದ್ರೆ ಮೋಸ್ಟ್ಲಿ ನಾನು ಏನಾದ್ರು ಕೆಲಸ ಮಾಡ್ತಾ ಇದ್ದೆ, ಇಲ್ಲಾಂದ್ರೆ ಮನೇಲಿ ಇರ್ತಾ ಇದ್ದೆ. ಸಪೋಸ್ ನೀವು ಆಕ್ಟರ್ ಆಗಿರ್ಲಿಲ್ಲ ಅಂದಿದ್ರೆ ನೀವು ಒಂದು IT ಕಂಪನಿಲೋ ಎಲ್ಲೋ ಒಂದ್ ಕಡೆ, ಗೊತ್ತಿಲ್ಲ ನನಗೆ. ಬಿಕಾಸ್ ಸಿನ್ಸ್ ಮೈ ಚೈಲ್ಡ್ಹುಡ್ ನಾನು ಹೀರೋಯಿನ್ ತರ ಅನ್ಕೊಂಡ್ಬಿಟ್ಟಿದ್ದೆ ತಲೆ ಒಳಗೆ. ಸೊ ಏನೇ ಬರ್ಲಿ ಟಿವಿಯಲ್ಲಿ ಹೋಗ್ಬಿಟ್ಟು ನಾನು ಅಲ್ಲಿದ್ರೆ ಏನ್ ಮಾಡ್ತಿದ್ದೆ ಅನ್ನೋ ಮೈಂಡ್ ಸೆಟ್. ಅಂದ್ರೆ ನನ್ ಮೆಚುರಿಟಿ ಯಾರ್ ಮೂವಿಗಳು ಜಾಸ್ತಿ ನೋಡ್ತಿದ್ರಿ? ನಾನು ಎಲ್ಲ ಸಿನಿಮಾಗಳು ನೋಡ್ತಾ ಇದ್ದೆ. ಅಂದ್ರೆ ನಮ್ಮಪ್ಪ ಕಂಪಲ್ಸರಿ ಎವ್ರಿ ಫ್ರೈಡೆ ಒಂದ್ ಸಿನಿಮಾಗೆ ಹೋಗ್ತಾ ಇದ್ವಿ. ನಾನು ನಮ್ಮಪ್ಪ ಇದ್ದಿದ್ದೆ 3 ಜನ, ನಾವೇ 3 ಜನ ಸಪೋರ್ಟ್ ಸಿಸ್ಟಮ್. 3 ಜನ ಸಿನಿಮಾ ನೋಡಕ್ ಹೋಗ್ತಾ ಇದ್ವಿ ಎವ್ರಿ ಫ್ರೈಡೆ. ಬಟ್ ಅಂದ್ರೆ ನನಗೆ ಮೆಚುರಿಟಿ ಬರಕ್ಕಿಂತ ಮುಂಚೆನೆ ನಾನು ಹೀರೋಯಿನ್ ಆಗ್ಬೇಕು ಅಂತ ಅದೇನೋ ಕೂತ್ಬಿಟ್ಟಿತ್ತು ತಲೆಯಲ್ಲಿ ಸ್ಟ್ರಾಂಗ್ ಆಗಿ. ಬಟ್ ಸಿನಿಮಾ ಇಷ್ಟ ಬೇಗ ಮಾಡ್ತೀನಿ ಅಂತ ಅದೇ ಪ್ರಾಣಿ ನಂಗೆ ಅನ್ಕೊಂಡಿರ್ಲಿಲ್ಲ. ಇಟ್ಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್. ಎಷ್ಟು ಖುಷಿ ಆಯ್ತು ಆ ಒಂದು ಕಾಲ್ ಬಂದು ಹೇಳಿದಾಗ? ಖುಷಿ ಆಗ್ಲಿಲ್ಲ, ಭಯ ಆಯ್ತು. ಏನಾಗುತ್ತೆ ನೆಕ್ಸ್ಟ್, ಏನ್ ಮಾಡೋದು, ನನ್ನ ಆಕ್ಟಿಂಗ್ ಮಾಡಕ್ಕಾಗುತ್ತೋ, ಪರ್ಫಾರ್ಮ್ ಮಾಡಕ್ಕಾಗುತ್ತೋ ಅಂತ ಭಯ ಆಯ್ತು. ಬಟ್ ನನಗೆ ನಾನು ಯಾವಾಗ್ಲೂ 100% ಕೊಡ್ಬೇಕು, ಕೆಲಸದಲ್ಲಿ 100% ಇರ್ಬೇಕು ಅನ್ನೋ ಡೆಡಿಕೇಶನ್ ಸಿಕ್ಕಾಪಟ್ಟೆ ಇದೆ. ಸೊ ಅದನ್ನ ತಲೆಯಲ್ಲಿ ಇಟ್ಕೊಂಡು. ನಿಮ್ದು ಫೇವ್ರೆಟ್ ಹೀರೋ ಯಾರು? ನಾನು ಇದೋಗ್ಲಾ ಇಲ್ಲ ಮಾತಾಡ್ತೀವಿ. ನೀವೇ ಚಿಕ್ಕಣ್ಣ, ನೀವೇ ಇಂಪಾರ್ಟೆಂಟ್. ನಿಮ್ ಫೇವ್ರೆಟ್ ಹೀರೋ ಯಾರು ಮಲೈಕಾ? ಫೇವ್ರೆಟ್ ಹೀರೋ ರಾಕಿಂಗ್ ಸ್ಟಾರ್ ಯಶ್ ಇಷ್ಟ. ಯಾರ ಜೊತೆ ಆಕ್ಟ್ ಮಾಡ್ಬೇಕು ಅಂತ? ಎಲ್ಲರ ಜೊತೆ ಆಕ್ಟ್ ಮಾಡ್ಬೇಕು ಬಿಟ್ರೆ ಡಿಬೋಸ್ ಜೊತೆ ಮಾಡ್ತೀನಿ, ಸುದೀಪ್ ಸರ್ ಜೊತೆ ಮಾಡ್ತೀನಿ, ಯಶ್ ಸರ್ ಜೊತೆ ಮಾಡ್ತೀನಿ, ಎಲ್ಲರ ಜೊತೆ. ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಕೂತಿದ್ದ ರಮೇಶ್ ಅರವಿಂದ್ ಸರ್ ಜೊತೆ ಒಂದ್ಸತಿ ಆಕ್ಟ್ ಮಾಡ್ಬೇಕಂತ ಆಸೆ. ಈಗ ನೆಕ್ಸ್ಟ್ ಕ್ವಶನ್ ನಾನು ಚಿಕ್ಕಣ್ಣ ಅವ್ರಿಗೆ ಕೇಳಿಲ್ಲ ಅಂದ್ರೆ ನನ್ನೇ ಓಡಿಸ್ಬಿಡ್ತಾನೆ. ಹೇಳಿ ಚಿಕ್ಕಣ್ಣ, ನಿಮ್ಮ ಸಿನಿಮಾ ಬಗ್ಗೆ ಹೇಳಿ. ಇವಾಗ 100% ಅಲ್ಲಿ ಪ್ರೇಕ್ಷಕರು ಎಷ್ಟು ನಿರೀಕ್ಷೆನ ಇಟ್ಕೊಂಡು ನಿಮ್ಮ ಉಪಾಧ್ಯಕ್ಷ ಸಿನಿಮಾ ನೋಡಕ್ ಬರ್ಬೋದು? 100. ಓಕೆ, 200 ಬೇಕಿದ್ರೆ. ಓಕೆ, ಇನ್ನು ಚಿಕ್ಕಣ್ಣ ಶೂಟಿಂಗ್ ಅಲ್ಲಿ ಏನ್ ಫನ್ ಮೂಮೆಂಟ್? ಇವಾಗ ನಿಮಗೆ ಹೊಸ ಹೀರೋಯಿನ್ ಇವರು ಪರಿಚಯ ಆದಾಗ ಏನಾದ್ರು ಎಂಬ್ಯಾರೆಸಿಂಗ್ ಅನ್ಸ್ತಾ? ಫಸ್ಟ್ ಮೀಟ್ ಹೇಗಿತ್ತು ನಿಮ್ದಿಬ್ರು? ಫಸ್ಟ್ ಶೆಡ್ಯೂಲ್ ಫುಲ್ ಎಂಬಾರೇಸಿಂಗ್. ಯಾಕೆ ಅಂದ್ರೆ ಫಸ್ಟ್ ಶಾಟ್ ಅಂದ್ರೆ ಅವ್ರು ಬೇರೆ ಶಾಟ್ ಇಟ್ಟಿದ್ರು. ಅಂದ್ರೆ ಬಿಲ್ಡಪ್ ಶಾಟ್ ಏನೋ ಇತ್ತು. ಸುಮ್ಮನೆ ಡೈಲಾಗ್ ಇದ್ರೆ ಅದ್ ಬೇರೆ ಈಸಿಯಾಗಿ ತಗೊಂಡ್ಬಿಡ್ತಿದ್ವೇನೋ. ಅದು ಬಿಲ್ಡಪ್ ಯೂಶಲಿ ನಾವು ಸೆಟ್ ಅಲ್ಲಿ ಬಿಲ್ಡಪ್ಸ್ಗೆ ಜಾಸ್ತಿ ಟೈಮ್ ತಗೊಂಡಿವೆ ಹೊರತು ಡೈಲಾಗ್ಸ್ ತಗೊಂಡಿಲ್ಲ, ಟೇಕ್ಸ್ ಸೈಕಲ್ ಹೊಡ್ತಿಲ್ಲ. ಆ ಬಿಲ್ಡಪ್ ಹೇಗಿದೆ ಅಂದ್ರೆ ಫಸ್ಟ್ ಶಾಟ್ ಇದ ಅಂದ್ರೆ ನನಗೆ ಎಂಬ್ಯಾರಸ್ ಆಯ್ತು ಹೇಗ್ ಮಾಡೋದು ಅಂತ. ಬಟ್ ಆಮೇಲೆ ಜಸ್ಟ್ ಶೂಟಿಂಗ್ ಅಲ್ವಾ. ನಿಮಗೆ ಫಸ್ಟ್ ಕ್ಯೂಟ್ ಹುಡುಗಿ ಬೇರೆ ಜೊತೆಗೆ ನೋಡಿದ ತಕ್ಷಣ ಖುಷಿ ಆಯ್ತಾ ಓ ಅಂತ, ಅಥವಾ ಏನು? ಯಾವ ಖುಷಿ ನಮಗೆ ಕೆಲಸ ಮಾಡ್ಬೇಕು. ಬಟ್ ಖುಷಿ ಮುಂಚೆನೆ ನೋಡಿದ್ವಿ. ನಿಜ ಹೇಳ್ಬೇಕು, ಜೆನ್ಯೂನ್ ಫೀಲಿಂಗ್ ಹೇಳ್ಬೇಕು ಚಿಕ್ಕಣ್ಣ. ಖುಷಿ ಏನಾಗ್ಲಿಲ್ಲ ಅಂತೆಲ್ಲ ಹೇಳ್ಬೇಕು. ದೇವ್ರನೇ ಆಗಿಲ್ಲ. ನಮ್ ಹೀರೋಯಿನ್ ಸಿಕ್ಕರ್ ಸಾಕು ಶೂಟಿಂಗ್ ಹೋಗ್ಬೇಕು ಅನ್ನೋ ಫೀಲ್ ಅಲ್ಲಿ ಇದ್ವಿ. ಮುಂಚೆ ಏನು ಅಷ್ಟೊಂದು ಅನ್ಸಿರ್ಲಿಲ್ಲ, ಏನ್ ಖುಷಿ ಏನ್ ಆಗಿರ್ಲಿಲ್ಲ. ಈಗ ಈಗಲ್ಲ, ನಾವು ಸೆಟ್ಟಿಗೆ ಹೋದ್ಮೇಲೆ ಒಂದ್ ಸೀನ್ ಅಲ್ಲಿ ಆಕ್ಟ್ ಮಾಡದ್ಮೇಲೆ ಅವಾಗ ಖುಷಿ ಏನಿತ್ತು.